ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮಲೆನಾಡಿನ ಭಾಗದ ರೈತರು ಹಲವಾರು ರೀತಿಯಲ್ಲಿ ಈಗ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಾರ್ಮಿಕರ ಸಮಸ್ಯೆ ಆಗಿರುವಂತದ್ದು, ಕೃಷಿಯ ಬಗ್ಗೆ ಹೆಚ್ಚಿನದಾಗಿ ಆಸಕ್ತಿ ಇಲ್ಲದೆ ಇರುವಂತದ್ದಾಗಿರ್ಬೋದು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಈಗ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಮಲೆನಾಡಿನ ಭಾಗದ ರೈತರು ಅನುಭವಿಸ್ತಾ ಇರುವಂತದ್ದು. ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ, ಜೊತೆಗೆ ಕಾರ್ಮಿಕರ ಸಮಸ್ಯೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ SHH ಎನ್ನುವ ಒಂದು ಫಾರ್ಮಿಂಗ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದರ ಮೂಲಕ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಹಲವಾರು ರೀತಿಯ ಮಾರ್ಗದರ್ಶನವನ್ನು ಮಾಡ್ತಾ ಸೌಲಭ್ಯಗಳನ್ನು ಒದಗಿಸುತ್ತಿರುವಂತವರು ಕೃಷಿಕರು ಆಗಿರುವಂತಹ, ಜೊತೆಗೆ SHH ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಸುನಿಲ್ HP ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್, ಮೊದಲನೇದಾಗಿ ಈ SHH ಅನ್ನುವ ಒಂದು ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆನ ನೀವು ಪ್ರಾರಂಭ ಮಾಡಿರುವಂತದ್ದು ಯಾವ ಉದ್ದೇಶದಲ್ಲಿ ಈ ಒಂದು ಫಾರ್ಮಿಂಗ್ ಸರ್ವಿಸ್ ನ ನೀವು ಪ್ರಾರಂಭ ಮಾಡಿದ್ರಿ? ಈಗ ಮುಖ್ಯವಾಗಿ ಮಲೆನಾಡು ಭಾಗದ ರೈತರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅವರಿಗೆ ಕೃಷಿ ಅನ್ನೋದು ಹೊರೆ ಆಗ್ತಾ ಇದೆ. ಅದು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನ ಕಟ್ಟಿದ್ದೀವಿ. ಕಳೆದ 6 ತಿಂಗಳಿಂದ ನಾವು ಈ ಭಾಗದ ರೈತರಿಗೆ ಹಲವಾರು ಸರ್ವಿಸಸ್ಗಳನ್ನು ಕೊಡ್ತಾ ಇದ್ದೀವಿ. ಓಕೆ, ಅಂದ್ರೆ ನಿಮ್ಮ ಒಂದು ಈ ಒಂದು ಸಂಸ್ಥೆಯಲ್ಲಿ, ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸೌಲಭ್ಯಗಳು ಲಭ್ಯವಿದೆ? ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಖ್ಯವಾಗಿ ಈ ಭಾಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದ ರೈತರು ಅಡಿಕೆ, ಕಾಫಿ ಮತ್ತು ಮೆಣಸು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸರ್ವಿಸಸ್ಗಳನ್ನು ನಾವು ನಮ್ಮ ಸಂಸ್ಥೆ ಮುಖಾಂತರ ಕೊಡ್ತಾ ಇದ್ದೀವಿ. ಓಕೆ, ಅಂದ್ರೆ ಈ ಒಂದು ಫಾರ್ಮಿಂಗ್ ಏನು SHH ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯನ್ನ ಈ ಭಾಗದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವ ಕಲ್ಪನೆ ಬಂದಿದೆ ಯಾವಾಗ ನಿಮಗೆ? ಮೂಲತಃ ನಾನು ಕೂಡ ಇದೇ ಭಾಗದವನಾಗಿರೋದ್ರಿಂದ ಮತ್ತೆ ನಾನು ಕಣ್ಣಾರೆ ನಮ್ಮ ರೈತರು ಅನುಭವಿಸ್ತಿರುವಂಥ ಸಮಸ್ಯೆಗಳನ್ನು ನೋಡಿರೋದ್ರಿಂದ ಏನಾದರೂ ಮಾಡಿ ಒಂದು ರೀತಿಯಲ್ಲಿ ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ 2 ಜಿಲ್ಲೆಯಲ್ಲಿ ನಮ್ಮ ಸರ್ವಿಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಈಗ ಕೃಷಿ ಚಟುವಟಿಕೆ ಅಂತ ಬಂದಾಗ ಹೆಚ್ಚಿನದಾಗಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಪ್ರಮುಖವಾಗಿ ಸಮಸ್ಯೆ ಕಂಡು ಬಂದಿರುವಂತದ್ದು ಕಾರ್ಮಿಕರ ಸಮಸ್ಯೆ ಕಂಡು ಬರ್ತಾ ಇದೆ. ಬೇರೆ ಬೇರೆ ಭಾಗದಿಂದ ಕಾರ್ಮಿಕರು ಬರ್ತಾ ಇದ್ದಾರೆ ವಿನಃ ಇಲ್ಲಿನ ಕಾರ್ಮಿಕರು ತೀವ್ರ ವಿರಳವಾಗಿರುವಂತದ್ದು. ಒಂದು ರೀತಿಯಲ್ಲಿ ಕಾರ್ಮಿಕರ ಸಮಸ್ಯೆಯಿಂದಲೂ ಕೂಡ ಕೆಲವರು ಏನು ಕೃಷಿ ಚಟುವಟಿಕೆಗಳಿಂದ ಹಿಂದೆ ಹೋಗ್ತಾ ಇದ್ದಾರೆ. ಈ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗುತ್ತೆ? ನಿಮಗೆ ಗೊತ್ತಿರೋ ಹಾಗೆ ಕೃಷಿ ಕಾರ್ಮಿಕರ ಸಹಾಯದಿಂದ ಅಥವಾ ಬೆಂಬಲದಿಂದ ಅವರ ಸರ್ವಿಸಸ್ಸಿಂದನೇ ನಡೆಯುವಂಥ ಒಂದು ಕ್ರಿಯೆ. ಈಗ ಇತ್ತೀಚಿನ ದಿನಗಳಲ್ಲಿ ಲೋಕಲ್ ಲೇಬರ್ಗಳು ಕೃಷಿ ಕಡೆಯಿಂದ ದೂರ ಹೋಗ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ ಅಂತಂದರೆ ಲೇಬರ್ ಪ್ರಾಬ್ಲಮ್ ಎಲ್ಲ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಜನ ತಮ್ಮ ಜಮೀನುಗಳನ್ನು ಮಾರಾಟ ಮಾಡಿ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅಂದರೆ ಸಿಟಿಗಳಲ್ಲಿ ಹೋಗಿ ಸೆಟಲ್ ಆಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದು ಹೋಗಬೇಕು. ನಮ್ಮ ಭಾಗದ ರೈತರು ಕೃಷಿಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿ ಸರ್ವಿಸಸ್ಸನ್ನು ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ಪ್ರಮುಖವಾಗಿ ನೀವು ಹೇಳಿದ ಹಾಗೆ ಒಂದು ಕಡೆಯಲ್ಲಿ ಕಾರ್ಮಿಕರು ಇಲ್ಲಿ ಈ ಭಾಗದಲ್ಲಿ ಲೋಕಲ್ ಕಾರ್ಮಿಕರು ಸಿಗ್ತಾ ಇಲ್ಲ ಆದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ರೈತರು ಕೂಡ ಇನ್ನು ಕೃಷಿ ಚಟುವಟಿಕೆಗಳಿಂದ ದೂರ ಆಗ್ತಾ ಇದ್ದಾರಲ್ಲೂ ಯುವಕರು ಹೆಚ್ಚಾಗಿ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ ವಿನಃ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇಲ್ಲ. ಆ ಯುವಕರನ್ನ ಕೃಷಿ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀರಾ? ನೋಡಿ, ಯುವ ಜನತೆಗೂ ಚೆನ್ನಾಗಿ ಗೊತ್ತಿದೆ ಕೃಷಿ ಒಂದು ಲಾಭದಾಯಕ ಉದ್ದಿಮೆ ಅಂತ. ಆದಾಗ್ಯೂ ಕೂಡ ಯುವ ಜನತೆ ಈ ರಂಗಕ್ಕೆ ಅಂದರೆ ಕೃಷಿ ಕ್ಷೇತ್ರಕ್ಕೆ ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಆ ಕೃಷಿ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇಲ್ಲ. ಅಂದರೆ ಯುವ ಜನತೆಯೂ ಕೂಡ ಕೃಷಿಯಿಂದ ಬಂದು ಕೃಷಿ ಮಾಡುವಂಥ ವಾತಾವರಣ ಇಲ್ಲದೇ ಇರೋದ್ರಿಂದ ಯುವ ಜನತೆ ಏನು ಮಾಡ್ತಾ ಇದ್ದಾರೆ, ಬೇರೆ ಫೀಲ್ಡ್ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಅದು ನಿಲ್ಲಬೇಕು ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ ಅದ್ರಲ್ಲಿ ಮೇನ್ ಬರೋದೇ ಲೇಬರ್ದು. ನೀವು ಹೇಳಿದಾಗಲೇ ಎಲ್ಲ ಕಡೆ ಕಾರ್ಮಿಕರ ಸಮಸ್ಯೆ ಇರುತ್ತೆ. ಕಾರ್ಮಿಕರು ಇದ್ರು ಅಂತಂದ್ರೆ ಕೃಷಿ ಮುಂದೆ ಯಾವ ಫೀಲ್ಡು ಅಲ್ಲ. ಕರೆಕ್ಟ್. ಅದರ ಜೊತೆಲಿ ಒಂದು ಕಡೆ ಕಾರ್ಮಿಕರ ಸಮಸ್ಯೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಅತಿಯಾದ ಮಳೆ ಆಗಿರ್ಬೋದು, ಗೊಬ್ಬರದ ಸಮಸ್ಯೆ ಆಗಿರ್ಬೋದು, ಈ ಕಾಡು ಪ್ರಾಣಿಗಳ ಹಾವಳಿ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯೇ ಒಂದು ದೊಡ್ಡ ಮಟ್ಟದಲ್ಲಿ ಕೃಷಿಗೆ ಒಂದು ಹಿನ್ನಡೆ ಆಗ್ತದಂತು. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿಯಾದ ಕಾರ್ಯಕ್ರಮ ಮಾಡ್ತೀರಾ ನೀವು? ನಾವು ರೈತರ ಸಮುದಾಯವನ್ನ ತಾಲೂಕು ಮಟ್ಟದಲ್ಲಿ ಕಟ್ತಾ ಇದ್ದೀವಿ. ಆ ಸಮುದಾಯದ ಮೆಂಬರ್ಸ್ಗಳಿಗೆ, ಸದಸ್ಯರಿಗೆ ಮಾತ್ರ ನಾವು ಸರ್ವಿಸಸ್ ಅನ್ನ ಕೊಡ್ತಾ ಇದ್ದೀವಿ. ಇದರ ಜೊತೆನಲ್ಲಿ ರೈತರಿಗೆ ನಾವು ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೀವಿ. ನೀವು ಆಲ್ರೆಡಿ ಹೇಳಿದ್ರಿ
ಗೊಬ್ಬರ ನಿರ್ವಹಣೆ ಬಗ್ಗೆ ಇರ್ಬೋದು, ಅಥವಾ ರೋಗ, ಆಮೇಲೆ ಕಾಡು ಪ್ರಾಣಿಗಳು, ಹಾವಳಿ, ಇವುದೆಲ್ಲದ್ರ ಬಗ್ಗೆನೂ ಕೂಡ ನಾವು ಪೀರಿಯಾಡಿಕಲಿ ವರ್ಕ್ಶಾಪ್ಸ್ ಅನ್ನು ಕಂಡಕ್ಟ್ ಮಾಡಿಬಿಟ್ಟು ಲೋಕಲಿ ನುರಿತ ಕೃಷಿಕರು ಯಾರಿದ್ದಾರೆ ಅವರನ್ನ ಕರೆಸಿಬಿಟ್ಟು ಅವರ ಅನುಭವಗಳನ್ನ ನಮ್ಮ ಸದಸ್ಯರುಗಳಿಗೆ ತಿಳಿಸಿ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ನಾವು ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ಪ್ರಮುಖವಾಗಿ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಬೇಕಾದ್ರೆ ಅಲ್ಲಿ ವಿಭಿನ್ನವಾಗಿ ಯೋಚನೆಗಳನ್ನ ಮಾಡ್ಬೇಕಾಗತ್ತೆ. ಆ ಸಂಸ್ಥೆಗೆ ಒಂದು ಬೆಳೆಸುವ ನಿಟ್ಟಿನಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗತ್ತೆ. ಹಾಗೆ ನಿಮ್ಮೊಂದು SSH ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಮಾರ್ಕೆಟಿಂಗ್ ವ್ಯವಸ್ಥೆನ ಮಾಡ್ತಾ ಇದ್ದೀರಿ ನೀವು? ಈಗ ಇದು ಮಾರ್ಕೆಟಿಂಗ್ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಎಲ್ಲ ಕೃಷಿಕರು ಅನುಭವಿಸುತ್ತಾ ಇರುವಂತ ಸಮಸ್ಯೆ ಆಗಿರೋದ್ರಿಂದ ನಾವು ಈಗ ಜನಗಳಿಗೆ ರೀಚ್ ಆಗ್ಬೇಕಾದ್ರೆ ಏನ್ ಮಾಡ್ತಾ ಇದೀವಿ, ಒಂದು ಮೀಟಿಂಗ್, ಈಗ ಲಯನ್ಸ್ ಕ್ಲಬ್ ಅವ್ರು ಇರ್ಬೋದು, ರೋಟರಿ ಅವ್ರು ಇರ್ಬೋದು, ಮತ್ತೆ ಸಂಘ ಸಂಸ್ಥೆಗಳು ಅವರೇ ವಾಲಂಟರಿ ಆಗಿ ನಮ್ಮನ್ನ ಕರೆಸ್ತಾ ಇದ್ದಾರೆ. ಒಂದು ಮೀಟಿಂಗ್ ಅನ್ನ ಅಂದ್ರೆ ಅವರ ಸದಸ್ಯರುಗಳಿಗೆ ಈ ಬೆನಿಫಿಟ್ ಸಿಗ್ಲಿ ಅನ್ನೋ ಉದ್ದೇಶದಿಂದ ಅವರು ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಕುಳಿತು ಚರ್ಚೆ ಮಾಡ್ತೀವಿ, ಅವ್ರಿಗೆ ಏನ್ ಸಮಸ್ಯೆಗಳಿದೆ, ಯಾವ ರೀತಿ ಪರಿಹಾರವನ್ನ ಕಂಡಿಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿ ಆ ಪ್ರಕಾರ ನಾವು ಸರ್ವಿಸಸ್ ಅನ್ನು ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ನೀವು ಬೇರೆ ಬೇರೆ ಭಾಗದಲ್ಲೂ ಕೂಡ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ನೀವು ಏನು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದೀರಾ, ಸಭೆಗಳನ್ನ ಮಾಡ್ತಾ ಇದ್ದೀರಾ. ಆ ಒಂದು ಸಭೆಗಳಲ್ಲಿ ಯಾವ ರೀತಿಯಾದ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ನಿಮಗೆ? ತುಂಬಾ ಚೆನ್ನಾಗಿದೆ. ನಾವು ಆಲ್ರೆಡಿ ಈಗ ನಮ್ಮ ತಂಡ ಸದಸ್ಯರು NR ಪುರ, ಕೊಪ್ಪ, ಶೃಂಗೇರಿ, ತೀರ್ಥಹಳ್ಳಿ, ಹೊಸನಗರ ಭಾಗದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ವಿಸಸ್ ಕೂಡ ಈ ಭಾಗದ ರೈತರು ಪಡ್ಕೋತಾ ಇದ್ದಾರೆ. ಹಾಗೆ ಬೇರೆ ಭಾಗದಲ್ಲೂ ಈಗ ಬಾಳೆಹೊನ್ನೂರು ಇರ್ಬೋದು, ಮೂಡಿಗೆರೆ ಇರ್ಬೋದು, ಇತರ ತಾಲೂಕುಗಳಲ್ಲೂ ಕೂಡ ಈ 2 ಜಿಲ್ಲೆ ಸಂಬಂಧಪಟ್ಟ ಇತರ ತಾಲೂಕಿನ ರೈತರು ಕೂಡ ನಮ್ಮನ್ನ ಕರೀತಾ ಇದ್ದಾರೆ. ಸೊ ನಾವು ಸ್ಲೋಲಿ ಉಳಿದ ತಾಲೂಕುಗಳಿಗೆ ಕೂಡ ನಮ್ಮ ಸೇವೆಯನ್ನ ವಿಸ್ತಾರ ಮಾಡ್ತಾ ಇದ್ದೀವಿ. ಅಂದೀಗ ನಿಮ್ಮ ಒಂದು ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಕಚೇರಿ ಇದೆಯಾ, ಅಥವಾ ನಿಮ್ಮ ಒಂದು ಸಂಸ್ಥೆಯ ಒಂದು ಆಫೀಸ್ ಆಗಿರ್ಬೋದು, ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನಮ್ಮ ಸಂಸ್ಥೆ ಮುಖ್ಯ ಕಚೇರಿ ಇರೋದು ಬೆಂಗಳೂರಿನಲ್ಲಿ, ಬ್ಯಾಕ್ ಅಂಡ್ ಆಫೀಸ್ ಇರೋದು ಬೆಂಗಳೂರಲ್ಲಿ ಮಾತ್ರ. ಈ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಅಂದ್ರೆ ಟೀಮ್ ಇರ್ತಾರೆ. ನಾವು ಯಾವುದೇ ಒಂದು ಆಫೀಸ್ಗಳನ್ನ ತಾಲೂಕಾ ಲೆವೆಲ್ ಅಲ್ಲಿ ಮಾಡ್ತಾ ಇಲ್ಲ, ಯಾಕಂದ್ರೆ ಓವರ್ ಹೆಡ್ಸ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ತಾಲೂಕಲ್ಲಿ ಮಾತ್ರ ನಮ್ಮ ಟೀಮ್ ವರ್ಕರ್ಸ್ ಇರ್ತಾರೆ, ಅವ್ರು ಇರ್ತಾರೆ. ನಮ್ಗೆ ಅವರಿಗೆ ವರ್ಕ್ ಅಸೈನ್ಮೆಂಟ್ ಎಲ್ಲವೂ ಕೂಡ ಬೆಂಗಳೂರು ಆಫೀಸಿಂದ ನಾವು ಹ್ಯಾಂಡಲ್ ಮಾಡ್ತೀವಿ. ಓಕೆ, ಅಂದ್ರೆ ಈಗ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ನಿಮ್ದೇ ಆದ ಮೆಂಬರ್ಗಳನ್ನ ಮಾಡ್ಕೊಂಡಿರುವಂತದ್ದು? ಹೌದು. ಓಕೆ, ಅಂದ್ರೆ ಒಂದು ತಾಲೂಕಿನಲ್ಲಿ ಯಾವ ರೀತಿಯಾದ ಒಂದು ಮೆಂಬರ್ಗಳನ್ನ ಮಾಡ್ಕೊಂಡಿದ್ರ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಯಾರೆಲ್ಲ ಇರ್ತಾರೆ? ಎಲ್ಲಾ ಸದಸ್ಯರು ಕೂಡ ರೈತರೇ ಆಗಿರ್ತಾರೆ. ಒಂದು. ಎರಡನೇದು, ಯಾರಿಗೆ ನಮ್ಮ ಅಜೆಂಡಾ ಅಥವಾ ನಮ್ಮ ಉದ್ದೇಶ, ನಮ್ಮ ಸಂಸ್ಥೆಯ ಉದ್ದೇಶ ಅವರಿಗೆ ಇಷ್ಟ ಆಗಿರುತ್ತೆ, ಅವರು ಮಾತ್ರ ಸದಸ್ಯರಾಗ್ತಾರೆ. ಮತ್ತೆ ನಮ್ಮಲ್ಲಿ ಲಾಟ್ ಆಫ್ ಫ್ಲೆಕ್ಸಿಬಲ್ ನಾವು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೀವಿ. ಅವರಿಗೆ ಏನು ಅಗತ್ಯ ಇದೆ ಆ ಸರ್ವಿಸಸ್ ಮಾತ್ರ ಪಡ್ಕೋಬಹುದು. ಅಂದ್ರೆ ನಮ್ಮ ಈ ಸ್ಕೀಮ್ನಿಂದ ಲೋಕಲ್ ಜನಗಳಿಗೆ, ಕೆಲಸಗಾರರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಈಗ ಉದಾಹರಣೆ, ಒಬ್ಬ ರೈತ ಅಂತ ಹೇಳಿದ್ರೆ ಅವನ ಮನೆಯಲ್ಲಿ 2-3 ಜನ ಕೆಲಸದವ್ರು ಇರ್ತಾರೆ. ಅವರಿಗೆ ಕೆಲಸ ಬಿಟ್ಬಿಟ್ಟು ನಮ್ಮ ಸಂಸ್ಥೆಗೆ ಕೆಲಸ ಕೊಡಿ ಅಂತ ನಾವು ಯಾವ ಸದಸ್ಯರತ್ರನೂ ಕೂಡ ಕೇಳೋದಿಲ್ಲ. ಅಂದ್ರೆ ಲೋಕಲಿ ಕೆಲಸ ಮಾಡ್ತಾ ಇರೋರಿಗೆ ಯಾವುದೇ ಒಂದು ಕೆಲಸದ ಅಭದ್ರತೆ ಇರೋದಿಲ್ಲ. ಓಕೆ, ಅದ್ರ ಜೊತೆಲಿ ಸರ್ ಪ್ರಮುಖವಾಗಿ ಈಗ ನೀವು ರೈತರು ನಡೆದಾಗ ಕೃಷಿ ಚಟುವಟಿಕೆ ಮಾಡೋ ಸಂದರ್ಭದಲ್ಲಿ 1 ರೂಪಾಯಿಗೂ ಲೆಕ್ಕ ಇಡುವ ಪರಿಸ್ಥಿತಿ ಇರತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಕೆಲಸವನ್ನ ಮಾಡುವಂಥದ್ದು ಲಾಭ ಅಥವಾ ದುಡಿಮೆ ಉದ್ದೇಶನ ಮಾಡ್ತಾರೆ. ನಿಮ್ಮ ಒಂದು ಸಂಸ್ಥೆಯಿಂದ ಬೇರೆ ಇದೆಲ್ಲದಕ್ಕಿಂತ ಎಷ್ಟು ಡಿಫ್ರೆಂಟ್ ಆಗಿದೆ ಮತ್ತು ರೈತರಿಗೆ ಎಷ್ಟು ಲಾಭದಾಯಕವಾಗಿದೆ ಇದರಿಂದ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಸಂಸ್ಥೆಯ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಕೃಷಿ ಖರ್ಚನ್ನ ಕಡಿಮೆ ಮಾಡಬೇಕು, ರೈತರ ಆದಾಯವನ್ನ ಜಾಸ್ತಿ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದೀವಿ. ಈಗ ಉದಾಹರಣೆಗೆ ಕಳೆ ತೆಗೆಯೋದು ಅಂದ್ರೆ ವೀಡ್ ಕಟಿಂಗ್ ಸರ್ವಿಸ್. ಈ ಭಾಗದಲ್ಲಿ ಗಂಟೆಗೆ 300-320 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗ್ ನಲ್ಲಿ ಅದೇ ರೇಟ್ ನಲ್ಲಿ ನಮ್ಮ ಸದಸ್ಯರಿಗೆ ಮಾಡಿಸಿದ್ವಿ. ಆಮೇಲೆ ನಮ್ಮ ಸಂಸ್ಥೆಗೆ ಅನ್ನಿಸ್ತು ಈ ರೇಟ್ ನ ಬದಲಾಗಿ ನಾವು ಇನ್ನೂ ಒಂದು ಸ್ವಲ್ಪ ಸಬ್ಸಿಡೈಸ್ ರೇಟ್ ನಲ್ಲಿ ನಮ್ಮ ಸದಸ್ಯರಿಗೆ ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈಗ ಬರೋ ಸೆಪ್ಟೆಂಬರ್ ತಿಂಗಳಿಂದ ನಾವು ವೀಡ್ ಕಟ್ಟಿಂಗ್ ಸರ್ವಿಸಸ್ ನ 250 ರೂಪಾಯಿಗೆ ಕೊಡ್ತಾ ಇದೀವಿ. 250 ರೂಪಾಯಿ 1 ಗಂಟೆಗೆ. ಅಂದ್ರೆ ನೀವೇ ಯೋಚನೆ ಮಾಡಿ, 1 ಗಂಟೆ ಮೇಲೆ 70 ರೂಪಾಯಿ ಒಬ್ಬ ರೈತನಿಗೆ ಉಳಿತಾಯ ಆಗುತ್ತೆ.
ಓಕೆ. ಈಗ ಒಬ್ಬ ರೈತನ ಒಂದು 5 ಎಕರೆ ಜಮೀನಿದ್ರೆ ಸುಮಾರಾಗಿ 2ರಿಂದ 3 ಸರಿ ವೀಡ್ ಕಟ್ಟಿಂಗ್ ಸರ್ವಿಸ್ ಮಾಡ್ತಾರೆ ಒಂದು ವರ್ಷಕ್ಕೆ. ಹೌದು. ಕನಿಷ್ಠ ಅಂದ್ರೂ ಕೂಡ 15ರಿಂದ 20 ಸಾವಿರ ರೂಪಾಯಿ ಒಬ್ಬ ರೈತನಿಗೆ ಉಳಿತಾಯ ಆಗುತ್ತೆ. ಇದೇ ರೀತಿ ಬೇರೆಯೂ ಕೂಡ, ಈಗ ಉದಾಹರಣೆ ನೀವು ಸ್ಪ್ರೇಯಿಂಗ್ ಇರ್ಬೋದು, ಅಡಿಕೆಗೆ ಔಷಧಿ ಸಿಂಪಡಣೆ ಇರ್ಬೋದು, ಎಲ್ಲಾ ಭಾಗದಲ್ಲೂ ಒಂದು ಬ್ಯಾರಲ್ಗೆ 1000ದಿಂದ 1200 ರೂಪಾಯಿ ರೇಂಜಲ್ಲಿ ಇದೆ. ನಮ್ಮ ಸಂಸ್ಥೆ ಒಂದು ಬ್ಯಾರಲ್ಗೆ 800ರಿಂದ 900 ರೂಪಾಯಿ ಒಳಗಡೆ ಮಾಡ್ಕೊಡ್ಬೇಕು ಅಂತೇಳಿ ಹೊರಟಿದೀವಿ ನಾವು. ಓಕೆ. ಅಲ್ಲೂ ಕೂಡ ರೈತನಿಗೆ 300ರಿಂದ 400 ರೂಪಾಯಿ ಒಂದು ಬ್ಯಾರಲ್ ಮೇಲೆ ಉಳಿತಾಯ ಆಗುತ್ತೆ. ಓಕೆ. ಈ ರೀತಿ ಪ್ರತಿಯೊಂದು ಸರ್ವಿಸ್ ಅಲ್ಲೂ ಕೂಡ ವೆರಿ ಕಾಂಪಿಟೇಟ್ ರೇಟ್ ಅನ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಓಕೆ ಸರ್, ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವು ಈಗ ಮಾತಾಡ್ತಾ ಇದ್ದೀವಿ ಸದಸ್ಯರಿಗೆ ನಾವು ಸರ್ವಿಸ್ ನ ಕೊಡ್ತಾ ಇದೀವಿ ಅಂತ. ಅಂದ್ರೆ ನಿಮ್ಮ ಸಂಸ್ಥೆಯಲ್ಲಿರುವಂತಹ ಸದಸ್ಯರಿಗೆ ಮಾತ್ರ ನಿಮ್ಮ ಒಂದು ಸಂಸ್ಥೆ ಸರ್ವಿಸ್ ನೀಡತ್ತಾ, ಅಥವಾ ಸರ್ವಿಸ್ ನ ಪಡ್ಕೊಳ್ಬೇಕಾದ್ರೆ ಸದಸ್ಯತ್ವವನ್ನ ಪಡಿಬೇಕಾ, ಅಥವಾ ಎಲ್ಲಾ ರೈತರಿಗೂ ಕೂಡ ಸಿಗತ್ತಾ ಇದರಿಂದ? ನೋಡಿ, ಇದು ಒಂದು ವಿನೂತನವಾದ ಪ್ರಯತ್ನ. ನಾವು ಈಗ ಯಾವುದೇ ಒಂದು ತಾಲೂಕಲ್ಲಿ ನೀವು ಲೆಕ್ಕ ತಗೊಂಡ್ರೆ ಹತ್ತತ್ರ ಅಂದ್ರೆ 12ರಿಂದ 15 ಸಾವಿರ ರೈತರು ಇರ್ತಾರೆ. ಯಾವುದೇ ಒಂದು ನ್ಯೂ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಚಿಕ್ಕ ಗ್ರೂಪ್ ಇದ್ದಾಗ ಅವರಿಗೆ ಸರ್ವಿಸ್ ಕೊಡೋದು ನಮಗೆ ಈಸಿ ಆಗ್ತದೆ. ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೋದಾಗ ಸ್ವಲ್ಪ ಮಟ್ಟಿಗೆ ಅದರಿಂದ ಸೆಟ್ ಬ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಪ್ರತಿ ತಾಲೂಕಿನಲ್ಲೂ ಕೂಡ ಮ್ಯಾಕ್ಸಿಮಮ್ 100 ಜನ ಸದಸ್ಯರು ಮಾತ್ರ ನಾವು ತಗೊಳ್ತಾ ಇದೀವಿ. ಅಂದ್ರೆ ನಿಮ್ಮ ಸಂಸ್ಥೆಯಲ್ಲಿರುವಂತಹ ಸದಸ್ಯರಿಗೆ ಮಾತ್ರ ನೀವು ಸರ್ವಿಸ್ ನ ಕೊಡ್ತೀರಾ? ಓಕೆ. ಅದರ ಜೊತೆ ಸರ್, ಪ್ರಮುಖವಾಗಿ ಆ ಒಂದು ಸಂಸ್ಥೆ ಕಟ್ಟಿ ಬೆಳೆಸುವ ನಿಟ್ಟಿನ ಹಲವಾರು ಜನ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ನೀವು ಕೂಡ ಈ ಭಾಗದಲ್ಲಿ ಇದ್ ಮಾಡ್ತಾ ಇದ್ದೀರಾ. ಇನ್ನೀಗ ಅಷ್ಟ ಪ್ರಾರಂಭಿಕ ಹಂತದಲ್ಲಿ ಈಗ 6 ತಿಂಗಳುಗಳಾಗಿದೆ ಅನ್ನೋ ಮಾತನ್ನ ಹೇಳಿದ್ರಿ. ಎಷ್ಟು ಸವಾಲಾಗಿದೆ ನಿಮ್ಮ ಒಂದು ಕೆಲಸ? ಯಾವುದೇ ಒಂದು ಕಂಪನಿ ಕಟ್ಟಿ ಬೆಳೆಸಬೇಕು ಅಂತಂದ್ರೆ ಅದರದೇ ಆದ ಕೆಲವೊಂದು ಸವಾಲುಗಳು ಇದ್ದೇ ಇರುತ್ತೆ. ನಮಗೂ ಕೂಡ ಸಾಕಷ್ಟು ಅನುಭವ ಇರೋದ್ರಿಂದ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿ ಆ ಅನುಭವವನ್ನು ನಾವು ಈ ಕೃಷಿ ರಂಗದಲ್ಲಿ ಬಳಸ್ಕೊಂಡು ಈ ಸಂಸ್ಥೆಯನ್ನ ಬೆಳೆಸ್ತಾ ಇದ್ದೀವಿ. ಓಕೆ. ಅಂದ್ರೆ ನಿಮ್ಮ ಒಂದು SSH ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯಿಂದ ಮಲೆನಾಡಿನ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಾ? 100%. ನಾನು ಆಗಲೇ ಹೇಳದ್ನಲ್ಲ ನಿಮಗೆ, ಒಂದು ವೀಡ್ ಕಟ್ಟಿಂಗ್ ಸಣ್ಣ ಸರ್ವಿಸ್ನಲ್ಲಿ ಒಬ್ಬ ರೈತನಿಗೆ ಒಂದು 15-20 ಸಾವಿರ ರೂಪಾಯಿ ಸೇವ್ ಆಗುತ್ತೆ ಅಂತಂದ್ರೆ ಬೇರೆ ಸರ್ವಿಸ್ನೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಬೆಳೆ ಅವಧಿನಲ್ಲಿ ಒಬ್ಬ ರೈತನಿಗೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಅನ್ನೋದು ಯೋಚನೆ ಮಾಡಿ. ಅದು ಒಂದು ಸೈಡ್. ಇನ್ನೊಂದು ಸೈಡ್ನಲ್ಲಿ ಅಂತಂದ್ರೆ ನಾವು ವೈಜ್ಞಾನಿಕವಾಗಿ ಕೃಷಿಯನ್ನ ಯಾಕೆ ಮಾಡಬಾರ್ದು, ಎಷ್ಟೋ ಭಾಗದ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇರೋಲ್ಲ, ಅಥವಾ ಔಷಧಿ ಸಿಂಪಡಣೆಯಲ್ಲೂ ಕೂಡ ಕೆಲವರಿಗೆ ವೈಜ್ಞಾನಿಕವಾಗಿ ಗೊತ್ತಿರಲ್ಲ. ಮತ್ತೆ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಅದರ ಪ್ರಕಾರ ಗೊಬ್ಬರವನ್ನು ಹಾಕಬೇಕು ಅನ್ನೋ ಕಾನ್ಸೆಪ್ಟನ್ನು 99% ರೈತರು ಈ ಭಾಗದಲ್ಲಿ ಫಾಲೋ ಮಾಡ್ತಾ ಇಲ್ಲ. ಈಗ ನಮ್ಮ ಸಂಸ್ಥೆ ಮುಖಾಂತರ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ಓಕೆ. ನಿಮ್ಮ ಒಂದು SSH ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆ ಈಗ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗದ ಭಾಗದಲ್ಲಿ ಈಗ ಕಾರ್ಯಪ್ರವೃತ್ತ ಆಗಿರುವಂತದ್ದು. ಈಗ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಸರ್ ನಿಮ್ಮ ಒಂದು ಸಂಸ್ಥೆಯಲ್ಲಿ? ಈಗ ಇಲ್ಲ, ನಾವು ತಾಲೂಕಾ ವೈಸ್ ನಾವು ಲೆಕ್ಕ ತಗೊಂಡ್ರೆ ಕೆಲವು ತಾಲೂಕಿನಲ್ಲಿ ನಮ್ಮ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ, ಕೆಲವು ಕಡೆನಲ್ಲಿ ಈಗಷ್ಟೇ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಒಟ್ಟಾರೆ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಮತ್ತೆ ನಮ್ಮ ಮೀಟಿಂಗ್ ಅನ್ನು ಅಟೆಂಡ್ ಮಾಡಿದವರು ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ನಮಗೆ ಕೊಡ್ತಾ ಇದೆ. ಓಕೆ. ಈಗ ನೀವೆಲ್ಲರೂ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ, ಈಗ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದಾಗ ನೀವು ಒಂದು ಸರ್ವಿಸ್ ನ ಕೊಡ್ತೀರಾ. ಸರ್ವಿಸಿನ ಕೊಟ್ಟ ಸಂದರ್ಭದಲ್ಲಿ ಆ ಕಡೆಯಿಂದ ಬರುವಂತ ಒಂದು ಒಪಿನಿಯನ್ ಕೂಡ ಅದೇ ರೀತಿಯಾದ ಬೇಕಾಗುತ್ತೆ. ಯಾಕಂದ್ರೆ ನೆಗೆಟಿವ್ ಒಪಿನಿಯನ್ ಬರ್ಬೋದು ಅಥವಾ ಪಾಸಿಟಿವ್ ಬರ್ಬೋದು, ಯಾವ ರೀತಿಯ ಒಪಿನಿಯನ್ಗಳು ಬರ್ಬೋದು. ಅಂದ್ರೆ ಈಗ ನಿಮ್ಮ ಒಂದು ಸಂಸ್ಥೆ ಕುರಿತಾಗಿ ಯಾವ ರೀತಿಯಾದ ನೆಗೆಟಿವ್ ಜಾಸ್ತಿಯಾಗಿ ಬರ್ತಾ ಇದೆ, ಪಾಸಿಟಿವ್ ಒಪಿನಿಯನ್ಸ್ ಬರ್ತಾ ಇದೆಯಾ? ನಾವು ಕಂಡ ಹಾಗೆ 100ಕ್ಕೆ 100 ಭಾಗದ ಸದಸ್ಯರು ನಮಗೆ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದಾರೆ. ಓಕೆ. ಯಾಕೆ ಅಂತಂದ್ರೆ ಈಗ ನಾನು ಅವಾಗಲೇ ಹೇಳಿದಾಗೆ ಕಳೆ ತೆಗೆಯೋದು ಕಣ್ಣೆದುರು ಕಾಣುತ್ತೆ. ಈಗ ನೀವು ಸರ್ವಿಸ್ ತಗೊಂಡ್ರೆ ಅಂತಂದ್ರೆ ನಿಮ್ಮ ಫೀಲ್ಡ್ ಅಲ್ಲೇನೆ ಒಂದು ಕಳೆ ತೆಗೆಸಿದ್ರೆ ನಿಮ್ ಕಣ್ಣೆದುರು ಕಾಣ್ತದೆ ಕಳೆ ಇದೆಯೋ ಇಲ್ವೋ ಅಂತ. ಕಳೆ ನೀಟಾಗಿ ತೆಗೆದಿದ್ದಾರೆ ಅಂತಂದ್ರೆ ಸರ್ವಿಸ್ ಚೆನ್ನಾಗಿದೆ ಅಂತ ಅರ್ಥ. ಸರ್ವಿಸು ಕ್ವಾಲಿಟಿ ಸರ್ವಿಸ್ ಇದೆ, ಮತ್ತೆ ರೇಟು ಕಡಿಮೆ ಇದ್ದಾಗ ಯಾವ ರೈತ ಖುಷಿ ಪಡಲ್ಲ? ಓಕೆ. ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಹಾಗಾದ್ರೆ? 100% ಅನುಕೂಲ ಆಗ್ತಾ ಇದೆ. ಓಕೆ ಸರ್, ಅದರ ಜೊತೆಯಲ್ಲಿ ಈಗ ಒಂದು ಸಂಸ್ಥೆ ಪ್ರಾರಂಭಿಕ ಹಂತದಲ್ಲಿ ಹೆಜ್ಜೆ ಇಟ್ಟಾಗ ಬೇರೆ, ನಂತರದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ರೀತಿಯಲ್ಲಿ ಕಲ್ಪನೆಗಳು ಬರ್ತವೆ, ಹೊಸ ಹೊಸ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾರೆ. ಹಾಗೆ ನಿಮ್ಮ ಒಂದು SSH ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಏನ್ ರೈತರು ನಿರೀಕ್ಷೆ ಮಾಡ್ಬೋದು? ರೈತರಿಗೆ ಎಲ್ಲಾ ರೀತಿ ಪ್ಯಾರಲಲ್ ಕ್ರಾಪ್ಸ್ ಬಗ್ಗೆ ಮಾಹಿತಿ ಕೊಡೋದು,
ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ಬೋದು ಅವೆಲ್ಲ ಪ್ರಯತ್ನವನ್ನು ನಮ್ಮ ಸಂಸ್ಥೆ ಮಾಡುತ್ತೆ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಒಂದು SSS ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯ ಕುರಿತಾಗಿ ಓವರ್ ಆಲ್ ಆಗಿ ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿ ಏನ್ ಹೇಳಕ್ ಬಯಸ್ತೀರಾ? ಈ ಭಾಗದ ರೈತರು ಇನ್ನು ಯಾರು ನಮ್ಮ ಸರ್ವಿಸ್ ಅಥವಾ ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ, ದಯಮಾಡಿ ನೀವು ಪಡ್ಕೊಳ್ಳಿ. ಇದರ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ. ಎಲ್ಲ ರೈತರಿಗೂ ಇದರಿಂದ ಅನುಕೂಲ ಆಗ್ತದೆ. ಬನ್ನಿ, ನಮ್ಮ ಜೊತೆಗೆ ಕೈ ಜೋಡಿಸಿ. ಅಂದ್ರೆ ನಿಮ್ಮನ್ನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು? ಈಗ ಅದು ಕಾಂಟ್ಯಾಕ್ಟ್ ಒಂದು ವ್ಯವಸ್ಥೆ ಯಾವ ರೀತಿಯಾಗಿದೆ? ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನಿಸುತ್ತೆ, ನಾನೊಂದು ನಂಬರ್ ಹೇಳ್ತೀನಿ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಂಬರ್ ನೋಟ್ ಮಾಡ್ಕೊಳ್ಳಿ, 7259123125. ಓಕೆ ಸರ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ SSS ಫಾರ್ಮಿಂಗ್ ಸರ್ವಿಸ್ ಅಂದ್ರೇನು, ಆ ಒಂದು ಸಂಸ್ಥೆಯನ್ನ ಯಾವ ಉದ್ದೇಶಕ್ಕಾಗಿ ಪ್ರಾರಂಭ ಮಾಡಿದ್ರಿ, ಆ ಒಂದು ಸಂಸ್ಥೆಯಿಂದಾಗಿ ರೈತರಿಗೆ ಯಾವೆಲ್ಲ ಅನುಕೂಲಕರವಾಗತ್ತೆ, ಆ ಒಂದು ನಿಮ್ಮ ಒಂದು ಸಂಸ್ಥೆಯಿಂದ ರೈತರಿಗೆ ಏನೆಲ್ಲ ಬೆನಿಫಿಟ್ ಗಳಿದಾವೆ, ಅದರಲ್ಲೂ ಪ್ರಮುಖವಾಗಿ ಏನು ಕಾರ್ಮಿಕರ ಒದಗಿಸುವ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಂದ ರೈತರು ಏನು ಸಮಸ್ಯೆಗಳಿಂದ ಏನು ಉದ್ಭವವಾಗಿದೆ, ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗುತ್ತೆ, ಹಾಗೆ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು SSS ಫಾರ್ಮಿಂಗ್ ಸಂಸ್ಥೆ ಏನು ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಭಾಗದಲ್ಲಿ ಇತ್ತೀಚಿನ ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಸರ್ವಿಸ್ ನೀಡುತ್ತಿರುವಂತಹ ಅದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಸುನೀಲ್ HP ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ ಸರ್. ಇದು ನಮಗೆ ಸುಮಾರು 5-6 ತಿಂಗಳಿಂದ ಈ ಒಂದು ತರಬೇತಿ ಕೊಡ್ತಾ ಇದ್ದಾರೆ ಸುನೀಲ್. ಇದು ನಮ್ಗೆ ತುಂಬಾ ಹಿಡಿಸಿದೆ. ಯಾಕಂದ್ರೆ ನಾವು ಅಗ್ರಿಕಲ್ಚರ್ ನಾನು 50 ವರ್ಷದ ಅಗ್ರಿಕಲ್ಚರ್ ಸರ್ವಿಸ್ ನನಗಿದೆ. SSLC ಮುಗಿದವನು ಬಂದು ಅಗ್ರಿಕಲ್ಚರ್ಗೆ ಸೇರಿದ್ ನಾನು. ಆದ್ರೂ ಅಗ್ರಿಕಲ್ಚರ್ಲಿ ಕಲ್ತು ಪಾಸ್ ಆದವರು ಯಾರು ಇಲ್ಲ. ಮಾಹಿತಿ ಬೇಕು, ಮಾಹಿತಿ ಬೇಕೇ ಬೇಕು. ಈಗ ಸಾಯಿಲ್ ಟೆಸ್ಟಿಂಗು ಮತ್ತೆ ಬೋರ್ಡೋ ಮಿಕ್ಸ್ಚರು ಇದೆಲ್ಲ ಕೆಲವರು ಉಟ್ರಾಸಿ ಮಾಡ್ತಾರೆ. ಅದಕ್ಕೆ ಕರೆಕ್ಟಾಗಿ ತಿಳುವಳಿಕೆ ಬೇಕು. ಅಲ್ಲಿ ಅದು ವರ್ಕ್ ಮಾಡ್ಬೇಕಂದ್ರೆ ನಾವು ಚೆನ್ನಾಗಿ ತಿಳಿದುಕೊಡ್ಬೇಕು. ಹಾಗಾಗಿ ಈ ಸಂಸ್ಥೆ ನಮಗೆ ಸುನಿಲ್ ಅವರು ಒಳ್ಳೆ ಒಂದು ಕೋಚಿಂಗ್ ಕೊಡ್ತಾ ಇದ್ದಾರೆ. ತುಂಬಾ ಅನುಕೂಲ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾನು ಬೆಮ್ಮನೆಯೇ. ನಮ್ಮದು ಸ್ವಲ್ಪ ಜಮೀನಿದೆ. ಅದಕ್ಕೂ ನಾವು ಈ ಜನಗಳ ಹತ್ರ ಈ ಕೃಷಿಕರು ಭಾರಿ ಕಷ್ಟ ಇದೆ. ಯಾವ ಕೆಲಸಕ್ಕೂ ಜನ ಇಲ್ದೈತಿ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗಲ್ಲ. ಜನ ಬೇಕು, ಅದಕ್ಕೆ ಯಾರ್ದಾರು ಒಂದು ಸಪೋರ್ಟ್ ಬೇಕಾಗುತ್ತೆ. ಈಗ ಈ ಸಂಸ್ಥೆ ಬಂದಿರೋದ್ರಿಂದ ನಮಗೆ ಸಣ್ಣ ಪುಟ್ಟ ಕೆಲಸಕ್ಕೂ ಜನನ ನಾವು ಹಾರೈಸ್ಕೊಂಡು ಹೋಗ್ಬೇಕಾಗ್ತಿತ್ತು. ಇವ್ರಿಗೊಂದು ಮೆಸೇಜ್ ಹಾಕಿದ್ರೆ ನಮಗೆ ಜನ ಸಿಗ್ತಾರೆ. ಅದರಿಂದ ಈ ಸಂಸ್ಥೆ ಒಳ್ಳೆ ರೀತಿಯಿಂದ ನಡೀತದೆ, ನಡೀಲಿ ಅಂತಲೂ ನಾವು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಯಾನಂದ್ ಅಂಥೇಳಿ. ನಾನು ಕೂಡ ನರಸಿಂಹರಾಜಪುರ ತಾಲೂಕು ಬೆಮ್ಮನೆಯವನು. 2021ರವರೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನು ಉಪನ್ಯಾಸಕನಾಗಿ, ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ನಿವೃತ್ತನಾದ ಮೇಲೆ ನನ್ನ ಕೃಷಿ ಚಟುವಟಿಕೆ ತೋರಿಸ್ಕೊಂಡಿದ್ದೀನಿ. ಎಲ್ಲರಿಗಿರುವ ಹಾಗೆ ನಮಗೂ ಕೂಡ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಇನ್ನುಳಿದ ಕೃಷಿ ಸಂಬಂಧಿತ ಸಮಸ್ಯೆಗಳು ಇದ್ದೇ ಇವೆ. ಈಗ 6 ತಿಂಗಳ ಹಿಂದೆ HP ಸುನೀಲ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ಕುಟುಂಬದಲ್ಲೇ ನಾವು ಅದನ್ನು ಮೊದಲ ಬಾರಿಗೆ ಮೀಟಿಂಗ್ ಮಾಡ್ಕೊಂಡದ್ದು. ನಮ್ಮದು ಒಂದು 16 ಕುಟುಂಬಗಳಿದ್ದಾವೆ. ನಾವೆಲ್ಲ ಸಹೋದರರು ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಚರ್ಚೆ ಮಾಡಿ ಈ ಒಂದು SSS ಫಾರ್ಮಿಂಗ್ ಸರ್ವಿಸ್ಗೆ ನಾವು ಈಗಾಗಲೇ ಸದಸ್ಯರಾಗಿದ್ದೀವಿ. ಮತ್ತು ಮೇ ತಿಂಗಳಿನಲ್ಲಿ ಇದರ ಸರ್ವಿಸನ್ನು ಮೊದಲ ಬಾರಿಗೆ ಪಡ್ಕೊಂಡಿದ್ದೀವಿ. ಅದರಲ್ಲೂ ವೀಡ್ ಕಟಿಂಗ್ ಸರ್ವಿಸನ್ನು ಈ ಸರಿ ನಾವು ಅಲ್ಲಿ ಒಂದು 8-10 ಜನ ಆ ಸರ್ವಿಸನ್ನು ತೆಗೆದುಕೊಂಡ್ವಿ. ಅದು ಮುಂದುವರಿತಾ ಇತ್ತು. ಈ ಸರಿ ಭಾರಿ ಬೇಗ ಮಳೆ ಪ್ರಾರಂಭ ಆದ್ದರಿಂದ ಭಾಳಷ್ಟು ಜನರನ್ನು ತಲುಪಲಿಕ್ಕೆ ಆಗಲಿಲ್ಲ. ಈಗ ನೆಕ್ಸ್ಟು ರೌಂಡ್ ಸೆಪ್ಟೆಂಬರು ತಿಂಗಳಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಈ ಸರ್ವಿಸನ್ನು ಪಡ್ಕೊಳ್ಳೋಣ ಅಂತಿದ್ದೀವಿ. ಮತ್ತು ಇನ್ನು ಅನೇಕ ಸರ್ವಿಸ್ಗಳು ಕೂಡ ಅವರ ಪಟ್ಟಿಯಲ್ಲಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ತೇವೆ. ಮತ್ತು ಬರೀ ಸಂಸ್ಥೆ ಮಾತ್ರ ಈ ಕೆಲಸವನ್ನು ಮಾಡಲಿಕ್ಕಾಗಲ್ಲ. ನಮ್ಮಂಥ ಸದಸ್ಯರು ಕೂಡ ಅದನ್ನು ಕೈ ಜೋಡಿಸಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ, ಸಂಸ್ಥೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.